ಆದರೆ ಇನ್ನೊಂದು ನನಗೆ ಮನಸ್ಸಿಗೆ ಯಾವಾಗಲೂ ಬರ್ತಿದ್ದೇನೆ ಅಂದರೆ ಹೂ ಈಸ್ ದ ಎಜುಕೇಟೆಡ್ ಅಂತ ಹೇಳಿ, ಶಿಕ್ಷಣವಂತನಾರು ಅಂತ ಹೇಳಿ. ಪುಸ್ತಕ ಓದಿದ್ರೆ ಪುಸ್ತಕ ಓದಿದರೆ ಮಾತ್ರ ಶಿಕ್ಷಣವಂತನ. ಇದು ಹಿಂದೆ ನಾನೊಂದು ಲೇಖನವನ್ನು ಓದಿದ್ದೆ. ಆ ಲೇಖನದಲ್ಲಿ ಒಬ್ಬ DC ಅವರು ಬರೀತಾರೆ, ಅವರು ಒಂದು ಜರ್ನಿಯನ್ನು ಮಾಡ್ತಾ ಇರ್ತಾರೆ ಅವ್ರ ಕುಟುಂಬದ ಜೊತೆಗೆ. ಆ ಜರ್ನಿಯನ್ನು ಮಾಡುವಾಗ ಒಂದು ಕಡೆ ಒಂದು ಸ್ಥಳಕ್ಕೆ ಬಂದಾಗ ಅಲ್ಲಿ ಗೀಜಿಗನ ಗೂಡುಗಳಿರುತ್ತೆ. ಆ ಗೀಜಿಗನ ಗೂಡನ್ನು ನೋಡಿ ಮಕ್ಕಳುಗಳು ಅದನ್ನು ಗೀಜಿನ ಗೂಡು ಬೇಕು ಅಂತ ಹೇಳ್ತಾರೆ. ಇವನು ಏನು ಮಾಡೋದು, ಅಲ್ಲೇ ಒಂದು ಗಾಡಿ ನಿಲ್ಲಿಸ್ತಾರೆ, ಅಲ್ಲೊಬ್ಬ ಕುರಿ ಕಾಯ್ತಿರೋಂಥ ಒಬ್ಬ ಹುಡುಗ ಇರ್ತಾನೆ, ನಾನು ಕರೆದುಬಿಟ್ಟು ಹೇಳ್ತಾರೆ ಅದನ್ನು ತೊಗೊಂಬ ಅಂತೇಳಿ. ಆ ಹುಡುಗ ತೊಗೊಂಬರೋದಿಲ್ಲ, 500,000 ಆಮಿಷ ಹೊರಡ್ತಾರೆ, ತರೋದಿಲ್ಲ. ಯಾಕೆ ಅಂತ ಕೇಳಿದರೆ, ಇಲ್ಲ ಆ ಗೂಡನ್ನು ನಾನು ತೊಗೊಂಬರೋದಿಲ್ಲ, ಅಲ್ಲಿ ಮೊಟ್ಟೆಗಳಿರ್ಬೋದು, ಮರಿಗಳಿರ್ಬೋದು, ಅವು ಹಾನಿ ಆಗುತ್ತಲ್ವಾ ಅಂಥೇಳಿ. ಆಗ ಈ DC ಯೋಚನೆ ಮಾಡ್ತಾನೆ, ನಾನು ನನ್ನ ಮಕ್ಕಳಿಗೆ ಎಷ್ಟೆಲ್ಲ ಎಜುಕೇಷನ್ ಕೊಡ್ತಿದ್ದೀನಿ, ಅವ್ರಿಗೆ ಯಾಕೆ ಇದು ಯೋಚನೆ ಬರಲಿಲ್ಲ, ನಾನು DC ಆಗಿದ್ದೀನಿ, ನನಗೆ ಯಾಕೆ ಯೋಚನೆ ಬರಲಿಲ್ಲ, ನನ್ನ ಹೆಂಡತಿ ಇಷ್ಟೆಲ್ಲ ಓದಿದರೆ ಅವಳಿಗೆ ಯಾಕೆ ಯೋಚನೆ ಬರಲಿಲ್ಲ, ಆದರೆ ಇವನಿಗೆ ಯಾಕೆ ಯೋಚನೆ ಬಂತು, ಹಾಗಾದರೆ ಶಿಕ್ಷಣವಂತನೇ ಯಾರು ಅಂಥೇಳಿ. ಶಿಕ್ಷಣ ಅನ್ನೋಂಥದ್ದು ಒಂದು ಸುಮ್ಮನೆ ಒಂದು ಸರ್ಟಿಫಿಕೇಟ್ ಎಜುಕೇಷನ್ ಅಲ್ಲ, ಅದು ಒಂದು ಸಂಸ್ಕಾರ, ಹೇಗೆ ಬದುಕಬೇಕು, ವೇ ಆಫ್ ಲೈಫ್ ಅಂತ ಹೇಳ್ತಾರೆ, ವೇ ಆಫ್ ಥಿಂಕಿಂಗ್ ಅಂತ ಹೇಳ್ತಾರೆ. ಸೊ ಅದು ಭಾಳ ಮುಖ್ಯ ಬದುಕಿನಲ್ಲಿ ಏನಂಥದ್ದು. ಸೊ ಈ ಥರದವೆಲ್ಲ ನೋಡಿದಾಗ ನನಗೆ ನಾನು ಅದನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಆ ಥರದೊಂದಷ್ಟು ನನಗೆ ಸಂಸ್ಕಾರಗಳೆಲ್ಲ ಇದಾವಲ್ಲಿ ಬಿಡು ಅನ್ನೋದು ಒಂದು ಅನ್ನಿಸ್ತಿತ್ತು. ಆದರೆ ಇದೆಲ್ಲದಕ್ಕೂ ಅನ್ವಯ ಆಗೋದಿಲ್ಲ ಯಾವುದೇ ಎಲ್ಲ ಸಂದರ್ಭಕ್ಕೂ. ಆದರೆ ಇವತ್ತಿನ ಜನಮಾನಸದಲ್ಲಿ ಶಿಕ್ಷಣ, ಸರ್ಟಿಫಿಕೇಟ್ ಶಿಕ್ಷಣ ಅಂತಂದ್ರೂ ಕೂಡ ಅದು ಕೂಡ ಅತ್ಯಮೂಲ್ಯವಾದದ್ದೇನೆ, ಅದು ಕೂಡ ಇರಬೇಕು. ಯಾಕೆಂದರೆ ಇದೊಂದು ಇಂಟರ್ವ್ಯೂ ಆಗಿರೋದ್ರಿಂದ ನನ್ನ ಮೆಸೇಜು ರಾಂಗ್ ಮೆಸೇಜು ಹೋಗಬಾರ್ದು ಯುವ ಪೀಳಿಗೆಗೆ. ಅದು ಮತ್ತು ಎಲ್ಲರೂ ಹಾಗೆ ಇರೋದಿಲ್ಲ. ಅಂದ್ರೆ ಸರ್ಟಿಫಿಕೇಟ್ಗೆ ಮಾಡೋದಕ್ಕಿಂತ ಶ್ರದ್ಧಾ ಭಕ್ತಿಯಾಗಿ ಅದನ್ನ ಆ ವಿದ್ಯೆನ ಗ್ರಹಿಸಿ ಅದಕ್ಕೆ ನಮ್ಮ ಲೈಫಿಗೆ ಉಪಯೋಗ ಆಗುವಂತಂಗೆ ನಡೆದ್ರೆ ಅದು ಶಿಕ್ಷಣ. ಹೌದು. ಅಂದರೆ ನೀವು ಯಾವ ಕ್ಷೇತ್ರದಲ್ಲಿ ಹೋಗ್ತೀರಿ, 2 ಥರ ಇರುತ್ತೆ ಶಿಕ್ಷಣದಲ್ಲಿ. ಒಂದು ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೋಸ್ಕರ ಪಡೆಯುವಂಥ ಶಿಕ್ಷಣ, ಅದರಲ್ಲಿ ಅವನು ಶಿಕ್ಷಣವಂತನ ಅದು ಓದಲೇಬೇಕು, ಸರ್ಟಿಫಿಕೇಟ್ ಎಜುಕೇಷನ್ ಆಗಲಿ ಯಾವುದಾದ್ರೂ ಆಗಲಿ, ಅದರಲ್ಲಿ ಅವನು ಓದಿ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೋಸ್ಕರ ಅದನ್ನು ಮಾಡಬೇಕು. ಇನ್ನೊಂದು ಶಿಕ್ಷಣ, ಜೀವನವೇ ಆ ಶಿಕ್ಷಣ ಆಗಿಬಿಟ್ಟಿರೋದು, ಆ ವಿದ್ಯೆ ಆಗಿರುತ್ತೆ. ಸೊ ಅದನ್ನು ಕಟ್ಕೊಳ್ಳೋಂಥದ್ದು ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧವೇ ಇರೋದಿಲ್ಲ ಅನೇಕ ಸಲ. ಈಗ ನಿಮ್ಗೆ ಅನೇಕ ಆ ಥರದ ಎಕ್ಸಾಂಪಲ್ಸ್ಗಳಿದ್ದಾವೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತೆಗೆದುಕೊಳ್ಳಿ, ಅವ್ರ ಜೀವನವೇ ಕಲೆಯಾಗೋಗಿತ್ತು, ಅವ್ರಿಗೆ ಬೇರೆ ಇನ್ನೇನೂ ಇಲ್ಲ, ಇದರಲ್ಲಿ ಕಲಿಕೆ ಕಲಿಕೆ ಕಲಿಕೆ. ನಾವು ಇತ್ತೀಚೆಗೆ ಬಂದಂಥ ಆ ಸಿನಿಮಾ ಕ್ಷೇತ್ರದಲ್ಲಿ ಬಂದಂಥವ್ರು, ರಾಜ್ಕುಮಾರ್ ಅವರು ಇದ್ದಾಗ ಬಂದು ಅವ್ರನ್ನ ಭೇಟಿಯಾದಂಥವ್ರ ಬಗ್ಗೆ ನಾವು ಕೇಳಿದಾಗ, ಅವರು ಯಾವುದೇ ಸಿನಿಮಾ ಬಿಡುಗಡೆ ಆದ್ರೂ ಅವನು ಹೊಸಬ ಇದ್ರೂ ಹೋಗಿ ನೋಡ್ತಿದ್ರಂತೆ. ಯಾಕೆ ಅಂತ ಕೇಳಿದ್ರೆ, ಅವನು ಏನು ಅಭಿನಯ ಮಾಡಿದ್ದಾನೆ, ಅದ್ರಲ್ಲಿ ನಾನೇನು ಕಲಿಯೋದಿದೆ ಅನ್ನೋದನ್ನು ಯೋಚನೆ ಮಾಡ್ತಿದ್ದೆ ಅಂತೇಳಿ ಅವರ ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ಅಂದರೆ ಅವರ ವೃತ್ತಿಯಲ್ಲಿ ನಿರಂತರ ಕಲಿಕೆ ಅದು.